Hi, dear friends. Welcome to Top Education. In this session, guys, we are learning the summary Colors of Silence. So, guys, this summary is a new thing. Okay, this I cannot imagine this lessons also can come in SLC. So I have just graduated from BCom also, and I have done many works, but this story touched my heart. This story ನನ್ನ heart na touch ಮಾಡಿದೆ. Let's know the summary quickly. The lesson is the extract of childhood days of the famous foremost artist of India. ಅಂದರೆ ಈ ಲೆಸನ್ ಈ ಸ್ಟೋರಿನ ಒಂದು ಏನಂದರೆ ಒಂದು ಆಟೋಬಯೋಗ್ರಫಿಯಿಂದ ತಗೊಂಡಿದ್ದಾರೆ. ಯಾರ್ದು ಆಟೋಬಯೋಗ್ರಫಿ? ಅದು ಒಂದು ಫೇಮಸ್ ಆರ್ಟಿಸ್ಟ್ದು. The lesson is study under the unit enabling the disabled. The readers get encouragement from the hero of the lesson, Satish Gujral. ಸೊ ಗೈಸ್, ಸತೀಶ್ ಗುಜ್ರಲ್, ಇವಾಗ ನೀವು ಈ ವರ್ಡು ಗೂಗಲ್ ಮಾಡಿದ್ರೆ ಅವ್ರು ಎಷ್ಟು ಫೋಟೋಸ್ ಬರುತ್ತೆ, ಅವ್ರು ಏನೇನು ವರ್ಕ್ ಮಾಡಿದೆ ಎಲ್ಲ ಬರುತ್ತೆ ನೋಡಿ. ಒಂದು ಡಿಸೇಬಲ್ ಪರ್ಸನ್ ಆಲ್ಸೋ ಕ್ಯಾನ್ ಗೆಟ್ so much of success. Why can't we? It's all about hard work. So try now. Let's listen the summary. Yes. So guys, here one day what happened, the Satish did not go to the school. Okay, why he did not go to school? Because he was having his head was paining. ಏನಂದ್ರೆ ಅವ್ರ ತಲೆ ಜಾಸ್ತಿ ನೋವ್ತಾ ಇದ್ದು, ಅದಕ್ಕೆ ಅವನು ಸ್ಕೂಲ್ಗೆ ಹೋಗಿಲ್ಲ. ಸುರೇಂದರ್ ಅವನ ಫ್ರೆಂಡು. ಆ್ಯಕ್ಚುಲಿ ನನ್ನ ಹೆಸರು ಸುರೇಂದರು. ಓಕೆ, ನಾನೇ ಅಲ್ಲಿ ಹೋಗ್ತೀನಿ, ಸರಿ. ಸೊ ಸುರೇಂದರ್ ವೆಂಟ್ ಟು Satish and asked why you did not come to school. He replied that my head was paining and all. But here what happened, see, I will just mention this. Okay, poor Satish was lying on the bed. He couldn't hear though Surinder called him 3 times. Satish, Satish, oh Satish, घर में है क्या तू? So the same thing was done there also. Okay, so what happened was he was not able to hear. Why he was not able to hear? Because his ear on ಕಿವಿ ಇನ್ಫೆಕ್ಷನ್ ಆಗಿತ್ತು. ಯಾಕಾಯಿತು ಅದನ್ನು ನಾವು ನೋಡ್ತೀವಿ ಮುಂದೆ. ಸೊ ಇದು ಫಸ್ಟ್ ನೋಡೋಣ. ಸತೀಶ್ ಡಿಡ್ ನಾಟ್ ನೋ ದ ರೀಸನ್, ಸೆಡ್ ದಟ್. ಸೊ ಇಲ್ಲಿ ಏನಾಯ್ತು ಅಂದರೆ, ಸುರೇಂದರ್ ಅಷ್ಟೇ ಕೇಳ್ದ, ಯಾಕೆ ನೀನು ಸ್ಕೂಲ್ ಬಂದಿಲ್ಲ? ಅವ್ನು ಹೇಳ್ದೆ, ನನಗೆ ಸ್ವಲ್ಪ ತಲೆನೋವು ಇತ್ತು, ಕಿವಿ ನೋವಿದೆ, ಅದಕ್ಕೆ ನಾನು ಬಂದಿಲ್ಲ. ಓಕೆ, ಸೊ ಅದೆಲ್ಲ ಬಿಟ್ಬಿಟ್ರು. ಇವಾಗ ಏನಂದರೆ, ಸುರೇಂದರ್ ಆಸ್ಟ್, ನಾಳೆ ಬರ್ತೀಯ ಅಲ್ವಾ ನೀನು ಸ್ಕೂಲ್ಗೆ? ಹಿ ಸೆಡ್ ಓಕೆ, ಹಾಂ ಬರ್ತೀನಿ. ಹಿ ಜಸ್ಟ್ ಶೂಕ್ ಹಿಸ್ ಹೆಡ್, ಬರೀ ಹಾಂ ಬರ್ತೀನಿ ಅಷ್ಟೇ. ಓಕೆ, ಸೊ ದಿಸ್ ವಾಸ್ ಡನ್. ಇವಾಗ ಏನಂದರೆ, ಹೌ ಹಿ ಬಿಕಮ್ ಡೆಫ್, ಹೌ ಹಿ ಬಿಕಮ್ ವಾಟ್, how he become disabled. ಅವನು ಹೆಂಗ್ ಡಿಸೇಬಲ್ ಆದ ಇವಾಗ ನೋಡ್ತೀವಿ ನಾವು. ಸೊ they went for Kashmir to visit, to have a tour. Okay, ಇಲ್ಲಿ ಏನಾಯ್ತಂದ್ರೆ, when they were visiting, there was a bridge, and also he had his brother. Her brother name is, what is his brother name? ಅವನ brother name ಚೆನ್ನಾಗಿದೆ, Inder. Yes, so Inder was his brother. So they his full family ಹೋದ್ರು. ಓಕೆ, ಸೊ ಅಲ್ಲಿ ಏನಂದ್ರೆ ಬ್ರದರ್ ಮತ್ತೆ ಸತೀಶ್ ಇದ್ರು. ಸೊ ಸತೀಶ್ ವಾಸ್ ಶೋಯಿಂಗ್, ಅಲ್ಲಿ ನೋಡು ಏನಿದೆ. ಸೊ ಹಿ ಸ್ಲೆಪ್ ಡೌನ್, ಅಂದರೆ ಸ್ಲಿಪ್ ಆಯಿತು, ಅವನ ಕಾಲು, ಅವ್ನು ಬಿದೋಗ್ಬಿಟ್ಟ ರಿವರಲ್ಲಿ. ಆ್ಯಂಡ್ ದ ರಿವರ್ ವಾಸ್ ವೆರಿ ಟೆರಬಲ್, ಅಂದರೆ ಜಾಸ್ತಿ ವಾಟ್ ವಿ ಸೇ ಡೀಪ್, ಇಟ್ ವಾಸ್ ವೆರಿ ಡೀಪ್. ಸೊ ಸತೀಶ್ ವಾಸ್ wounded very badly. And he also had his leg was broken down. He had some problems also. So by having, so ಇವಾಗ ಏನಾಯ್ತಂದ್ರೆ ಅವ್ನ ಲೆಗ್ ಪ್ರಾಪರ್ ಆಯಿತು. ಯಾಕಂದರೆ ದ ಡಾಕ್ಟರ್ ಗೇವ್ ಮೆಡಿಸಿನ್, ಮೋರ್ ಆ್ಯಂಡ್ ಮೋರ್ ಮೆಡಿಸಿನ್. ಆ ಮೆಡಿಸನ್ದು ಸೈಡ್ ಎಫೆಕ್ಟ್ ಆಯಿತು. ಏನು ಸೈಡ್ ಎಫೆಕ್ಟ್ ಆಯ್ತಂದರೆ, ಅವನ ಕಿವಿಯಿಂದ ಕೇಳೋಕ್ಕಾಗಲ್ಲ. he lose his hearing capacity. ಎಸ್, ಇವಾಗ ಏನಾಯ್ತಂದರೆ ಸ್ಕೂಲ್ ಅವರು ಸ್ಟಾರ್ಟ್ ಆಗಿಬಿಟ್ರು.
ಇವಾಗ ಸ್ಕೂಲಲ್ಲಿ ನೋಡಿ, ಇವಾಗ ಯಾರು ನನಗೆ ಐ ಕೆ ನಾಟ್ ಹಿಯರ್ ವಾಟ್ ದ ಟೀಚರ್ ಈಸ್ ಸಿಂಗ್, ದೆನ್ ಹೌ ಕೆನ್ ಐ ಸಿಟ್ ಇನ್ ದಿ ಸ್ಕೂಲ್? ಎಸ್, ಸೊ ದಿ ಹೆಡ್ ಮಾಸ್ಟರ್ ಸೆಡ್, ಸರ್ ನಿಮ್ಮ ಮಗನ ಬೇರೆ ಬೇರೆ ಸ್ಕೂಲಲ್ಲಿ ಕಳಿಸಿ, ಯಾವುದು ಡೆಫ್ ಡಮ್ ಇರುತ್ತಲ್ವ ಆ ಸ್ಕೂಲಲ್ಲಿ ಕಳಿಸಿ. ಆದರೆ ಅವ್ರ ಅಪ್ಪ ಜಾಸ್ತಿ ಇದಾಗ್ಬಿಟ್ರು, ಆ್ಯಂಗ್ರಿ ಆಗಿಬಿಟ್ರು, ನನ್ನ ಮಗ ಅಲ್ಲಿ ಆ ಸ್ಕೂಲಲ್ಲಿ ಹೋಗಲ್ಲ, ಯಾಕಂದ್ರೆ ನನ್ನ ಮಗ ಸ್ಪೆಷಲ್ ಇದ್ದಾನೆ, ಅವನು ಆ ಡಮ್ ಮತ್ತು ಲೈಕ್ ದೋಸ್ ಸ್ಕೂಲ್ ಹಿ ವಿಲ್ ನಾಟ್ ಗೋ. ಸೊ ವಾಟ್ ದೇ ಡಿಡ್, what we say, Satish was living his life in his home only. 24 hours ಬೆಡ್ ಮೇಲೆ ಮಲ್ಕೊಂಡಿದ್ದ, ಯಾಕಂದ್ರೆ ಅವನಿಗೆ ಇನ್ಫೆಕ್ಷನ್, ಲೆಗ್ ಸ್ವಲ್ಪ ಇನ್ಫೆಕ್ಟೆಡ್ ಇತ್ತು, ಅದನ್ನು ಸ್ವಲ್ಪ ರೆಡಿ ಆಗ್ತಾ ಇತ್ತು. ಓಕೆ, ಸ್ವಲ್ಪ ರೆಡಿ ಆಗ್ತಾ ಇತ್ತು. ಇವಾಗ ಏನಾಯ್ತಂದರೆ ಅವ್ರ ಡ್ಯಾಡಿ ಸತೀಶ್ ಫಾದರ್ ಸೆಡ್ ಟು ಸತೀಶ್ ನೀನು ಇವತ್ತಿಂದ ಈ ಬುಕ್ಸ್ ಎಲ್ಲ ಓದ್ತೀಯ, ನಿನಗೆ ಓದಕ್ಕೆ ಬರುತ್ತೆ ಅಲ್ವಾ, ಓದು. ಸೊ ಹಿ ಸ್ಟಾರ್ಟೆಡ್ ಟು ಲರ್ನ್ ಆಲ್ ದಿ ಫೇಮಸ್ ಬುಕ್ಸ್ ಆಲ್ಸೋ. ಓಕೆ, ಸೊ ಹೌ ಮಚ್ ಇಯರ್ಸ್ ವಾಸ್ ಓಲ್ಡ್ Satish? Can anyone know? See, this questions you can answer in the what we say ಈ ಕಮೆಂಟ್ಸಲ್ಲಿ ನೀವು ಬರ್ದು ಕಳಿಸಿ, ನನಗೇನು ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ನಾನು ಏನು ಟೀಚ್ ಮಾಡ್ತಾ ಇದ್ದೀನಿ ಅದರದ್ದು ಆನ್ಸರ್ ಬರ್ತಾ ಇದೆ ಅಂತ ಅಲ್ವಾ, ನನಗೇನು ಸ್ವಲ್ಪ ಖುಷಿ ಆಗುತ್ತೆ. ಇವಾಗ ನಾನು ಕ್ವೆಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ತೀರಾ ಆ ಥರ. ಸೊ ವಾಟ್ ವಾಸ್ ದಿ ಏಜ್ ಆಫ್ ಸತೀಶ್ ಇಸ್ ದ ಕ್ವೆಶ್ಚನ್. ಇವಾಗ ನೋಡೋಣ ಯಾರು ಈ ಸಮ್ಮರಿ ಫುಲ್ ನೋಡ್ತಾರೆ ಅವರೇ ಈ ಆನ್ಸರ್ ಮಾಡ್ತಾರೆ. ಓಕೆ, ಸೊ ಇವಾಗ ಏನಾಯ್ತಂದರೆ ಡಾಕ್ಟರ್ ಸೈಡಿಂದಾನು ಓಕೆ, ಇವಾಗ ಡಾಕ್ಟರ್ ಎಲ್ಲ ಸೈಡ್ ಹೋಗ್ಬಿಟ್ರು, ಯಾರಿಲ್ಲ. ಇವಾಗ ಬರೀ ಸತೀಶ್ ಮತ್ತು ಅವ್ರ ಫಾದರ್, ಅವ್ರ ಫ್ಯಾಮಿಲಿ ಇದ್ದಾರೆ ಅಷ್ಟೇ, ಸ್ಕೂಲ್ ಇಲ್ಲ, ಏನೂ ಇಲ್ಲ. ಇವಾಗ ಏನಾಯ್ತಂದರೆ ಸತೀಶ್ ಎಲ್ಲ ಬುಕ್ಸ್ ಓದ್ತಾ ಇದ್ದ. ಓಕೆ, ಸತೀಶ್ಗೆ ಅಂದರೆ ಏನಂದರೆ ಫೇಮಸ್ ಬುಕ್ಸು ಓದ್ತಾ ಇದ್ದ ಅವನು. ಏನೇನು ಫೇಮಸ್ ಬುಕ್ಸು ನೋಡೋಣ. he read the life of Gari Baldai, works of Munshi Premchand. Munshi Premchand is a famous writer in Hindi. Yes, he writes very good. Sarata Chandra and several other books he read. But what happened, his interest was towards the artist, like doing paintings, doing sculptures, doing architecture. ಅದೆಲ್ಲ ಮಾಡಕ್ಕೆ ಅವ್ನು ಇಂಟ್ರೆಸ್ಟ್ ಇತ್ತು. ಇವಾಗ ಬುಕ್ಸಲ್ಲಿ ಅವನಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಇವಾಗ ಏನಾಯ್ತಂದರೆ ಅವನು ಪೇಂಟಿಂಗ್ ಮಾಡ್ತಾ ಇದ್ದ, ಸುಮ್ಮನೆ ಡ್ರಾಯಿಂಗ್ ಮಾಡ್ತಾ ಇದ್ದ. ಒಂದು ಬರ್ಡ್ ಬಂತು, ಅವ್ನು ಜಸ್ಟ್ ಬೆಡ್ಡಿಂದ ಹೆದಳ್ಬಿಟ್ಟು ವಿಂಡೋನ ನೋಡ್ದ. ವಿಂಡೋಲ್ಲಿ ಏನಾಯ್ತಂದರೆ ದಿ ಬರ್ಡ್ ವಾಸ್ ಫ್ಲೈಯಿಂಗ್ ವೆರಿ ಗುಡ್. ಹಿ ಜಸ್ಟ್ ಡ್ರೂ ಅಪ್ ದೋಸ್ ಥಿಂಗ್ಸ್ ಇನ್ ದಿ ಪೇಪರ್ ಆ್ಯಂಡ್ ದಿಸ್ ವಾಸ್ ಆಲ್ಸೋ ಸೀನ್ ಬೈ ಹಿಸ್ ಫಾದರ್. ಅವ್ರ ಫಾದರ್ ಏನು ಹೇಳಿದ್ರು, ಬೇಡ ಇದೆಲ್ಲ ಮಾಡಬೇಡ ಕಣೋ, ಇದು ಆರ್ಟಿಸ್ಟ್ ಎಲ್ಲರಿಗೆ ಜಾಸ್ತಿ ಇನ್ಕಮ್ ಇಲ್ಲ, ನೀನು ಸುಮ್ಮನೆ ಮಾಡ್ತಾ ಇದ್ದಿದ್ದಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನೀನು ಬುಕ್ಕಿಂದ ಓದು, ಅಂದರೆ ನಾಲೆಡ್ಜ್ ತಗೋ ಸ್ವಲ್ಪ. ಸೊ ಸತೀಶ್ಗೆ ಏನಂದರೆ ಇಂಟ್ರೆಸ್ಟ್ ಎಲ್ಲಿದೆ, ಪೇಂಟಿಂಗಲ್ಲಿದೆ, ಸ್ಕಲ್ಪ್ಚರಲ್ಲಿದೆ, ಆರ್ಕಿಟೆಕ್ಚರಲ್ಲಿದೆ. ಆದರೆ ಅವ್ರ ಡ್ಯಾಡಿ ಯಾಕೆ ಫೋರ್ಸ್ ಮಾಡ್ತಾ ಇದೆ, ಯಾಕಂದರೆ ಸಮ್ ಹೌ on one day he will have the hearing capacity, ಅವನ ಕಿವಿ ಸರಿಯಾಗಿ ಆಗತ್ತೆ. ಅವ್ರ ಅಮ್ಮ ಬಂದರು ಹೇಳಿದ್ರು, ನೀವೇನು ಅನ್ಕೊತೀರಾ, 3 ವರ್ಷ ಆಗಿದೆ, ಇವಾಗ ಅವನಿಗೆ ಈ ಕೆಪಾಸಿಟಿ ಬರುತ್ತಾ, ಅವನು ಕೇಳೋಕ್ಕಾಗತ್ತಾ ನಾವು ಏನು ಹೇಳ್ತಾ ಇದ್ದೀವಿ ಅಂತ. ಸುಮ್ಮನೆ ನೀವು ಹೋಪ್ ಇಕ್ಬೇಡಿ. ಆದರೆ ಅವ್ರ ಡ್ಯಾಡಿ he kept his hope that my son Satish will one day hear. But this was not possible also. So one day what happened? The mother said, ಅವನು ಏನು ಇಂಟ್ರೆಸ್ಟ್ ಇದೆ ಅದು ಮಾಡಕ್ಕೆ ಬಿಡಿ, ನೀವು ಸುಮ್ಮನೆ ಅವನಿಗೆ ಡಿಪ್ರೆಷನಲ್ಲಿ ಹಾಕಬೇಡಿ, ಫಸ್ಟ್ ಅವನು ಅಲೋನ್ ಇದ್ದಾನೆ. ಸೊ ಅವ್ರ ಫಾದರ್ ಏನು ಮಾಡಿದ್ರು, ಒನ್ ಡೇ ಅವ್ರು ಹೇಳಿದ್ರು, ಸತೀಶ್ ಚಲೋ अपना पेंटिंग्स दिखाओ, show your paintings. So he was showing and his father thought that yes,
my child is interested in painting. So he bought painting sheets, color, brushes, everything. Satish just hugged his father. Thank you, Papa. Yes, guys, this original story is written in Hindi. I just read that story and I'm explaining here because this both are same only with your syllabus and this. Okay, so just hugged and thank you. So he did hard work, he had talent, and he showed to all the world that he was the only one person. Yes, let's see what he had achieved in his life. At last, Satish's father accepted his son's wish to become an artist. Satish learned more than painting in the school and also learned about life. So on school ಹೋಗಿಲ್ಲ ಮನೆಯಲ್ಲೇ ಎಲ್ಲ he's learning in home only everything about life also about painting also everything. So the boy now popularly known as Satish Gujral. So here's Satish Gujral, the famous personality. Yes, his works were displayed in prestigious museums like the Museum of Modern Art, New York, the Hiroshima Collection, Washington, and the National Gallery of Modern Art, New Delhi. Also, he have received from Delhi, he was honored with Padma Vibhushan. Padma Vibhushan. He was a good example for the disabled could also achieve the best ability. Disability was no barrier. So guys, who are disabled person, I'm sorry that I'm saying the disabled person, but you can achieve your goal if you are doing your hard work, if you are putting your 100% in that work. So guys, I will just end up my session by saying you all the best for your future. Guys, ನೋಡಿ, ನಾವು ಬರೀ ಟ್ರೈ ಮಾಡೋದು ಬೇಡ, ಅದು ಮಾಡಬೇಕು, ಆ ಥರ ಇರಬೇಕು. ಜಸ್ಟ್ ಡೋಂಟ್ ಟ್ರೈ, ಐ ವಿಲ್ ಟ್ರೈ, ಡೋಂಟ್ ಸಿ ದಟ್ ಥಿಂಗ್ಸ್. Yes, I can and I will do it. That is the spirit. So guys, thank you for watching this video. If you like, then please subscribe to channel Top Education. Thank you.